ಪಾಟೀಲ್ ಅವರ ಆರೋಪವನ್ನು ಅಲ್ಲಗಡಿತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ವಸತಿ ಇಲಾಖೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ, ಒಂಚೂರು ಇಲ್ಲ ಅಕ್ರಮ ಆಗಿಲ್ಲ, ಇಲ್ಲೆಲ್ಲ ಪಾರದರ್ಶಕವಾಗಿ ಆಗ್ತಾ ಇದೆ ಎಲ್ಲ ಪ್ರಾಸೆಸ್ ಅಂತಿದ್ದಾರೆ. ಈಗಾಗಲೇ ಇಲಾಖೆ ತನಿಖೆಗೆ ವಹಿಸಲಾಗಿದೆ. ನಾನು BR ಪಾಟೀಲ್ ಅವರ ಜೊತೆಗೆ ಮಾತನಾಡೋ ಪ್ರಶ್ನೆನೇ ಇಲ್ಲ ಅಂತ ಜಮೀರ್ ಹೇಳ್ತಾ ಇದ್ದಾರೆ. ಅಕ್ರಮದ ಬಗ್ಗೆ ಸಾಕ್ಷ್ಯವನ್ನ ಅವರು ಒದಗಿಸ್ಲಿ. BR ಪಾಟೀಲ್ ನನ್ನ ಮೇಲೆ ಆರೋಪವನ್ನು ಮಾಡಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೂ ರೆಡಿ ಇದ್ದೀನಿ ಅಂತಿದ್ದಾರೆ ಜಮೀರ್. 400 ಕೋಟಿ ರೂಪಾಯಿ दिया 400 ಕೋಟಿ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರು. 400 ಕೋಟಿ ಅನುದಾನ ಕೊಟ್ಟಿದ್ದಾರೆ. कोई किसी कुर्सी छू नहीं सकता. ಯೋಚನೆ ಭಾई. ಥ್ಯಾಂಕ್ ಯು ಸರ್. ಕಂಪ್ಲೇಂಟ್ ಮಾಡಿದ್ದಾರೆ ಶೇಷಾದ್ರಿಪುರಂ ಸ್ಟೇಷನ್ ಅಲ್ಲಿ ರಾಜೀವ್ ಗಾಂಧಿ ಇದ್ರು ನಕಲಿ ಸಹಿಯನ್ನು ಮಾಡಿ ಮನೆಗಳನ್ನ ಹಂಚಿದ್ದಾರೆ ಅಂತ. ಯಾರು? ಶೇಷಾದ್ರಿಪುರಂ ಇದರಲ್ಲಿ. ಯಾವಾಗ? ಇವತ್ತು. ಆಯ್ತು, ಈಗ ಕೊಟ್ಟರೆ ಅದು ತನಿಖೆ ಮಾಡ್ತಾರೆ. ಈಗ FIR ಆಗಿದೆ, ಅದಿದೆ, ಏನೋ ಕಂಪ್ಲೇಂಟ್ ಕೊಟ್ಟಿದ್ರೆ FIR ಆಗಿದ್ದಾರೆ, ತನಿಖೆ ಮಾಡಿರ್ತಾರೆ. ತನಿಖೆ ಮಾಡಿ ಅವ್ರಿಗೆ क्या कुछ नहीं है भाई, छोड़ो. थैंक यू. ಏನು ಹಾಗೆ ಇಲ್ಲ, ವಸತಿ ಇಲಾಖೆ ಶುಭ್ರವಾಗಿದೆ, ಬಿಳಿ ಬಟ್ಟೆ ಅಷ್ಟು ಶುಭ್ರವಾಗಿದೆ ಅನ್ನೋದನ್ನ ಒಟ್ಟಾರೆ ಸಾರಾಂಶವಾಗಿ ಜಮೀರ್ ಅಹಮದ್ ಖಾನ್ ಹೇಳಿದ್ರು. ಹಾಗೆ ಶಾಸಕರಿಗೆ ತಿರುಗೇಟು ಕೊಡೋ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನೂ ಅನೇಕ ಪ್ರಶ್ನೆಗಳು ಈ ಸುದ್ದಿಗೋಷ್ಠಿ ನಡೆಸಿದ ಮೇಲೂ ಹಾಗೆ ಉಳಿತಾ ಇದೆ.